ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಆಫೀಸಿಂದ ಬಂದೆ. ತುಂಬ ದಿನ ಆಯಿತು ಫೇಸ್ಗೆ ಸ್ಕ್ರಬ್ಬು ಪ್ಯಾಕು ಮಾಡ್ಕೊಂಡಿದ್ದಿಲ್ಲ. ಮಾಡ್ಕೊಳ್ಳೋಣ ಅಂತ ಬಂದಿನಿ. ಬಟ್ ಈ ಸರಿ ಹೋಮ್ ಮೇಡ್ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್. ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಹೋಮ್ ಮೇಡ್ ಒಳಗೆ ಒಂದು ಟೊಮಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು, ಇದರೊಳಗೆ ಇದನ್ನ ಅದ್ಬಿಟ್ಟು ಈ ಥರ ಸರ್ಕಲ್ ಪೊಸಿಷನ್ನಲ್ಲಿ ಮಿನಿಮಮ್ ಅಂದರೂ ಒಂದು 10ರಿಂದ 15 ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು. ಮೊನ್ನೆ ಹೆಬ್ರೋ ಮಾಡಿಸ್ಕೊಂಡ್ಬಂದಿದ್ದೆ, ತುಂಬ ಚೆನ್ನಾಗಾಗಿದೆ. ಟೊಮಾಟೊ ಹಣ್ಣು ಈ ಥರ ಆಗಬೇಕು. ಈ ಥರ ಆಗೋವರೆಗೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಮತ್ತು ತುಂಬ ಚೆನ್ನಾಗಿದ್ದು ಟೊಮಾಟೊ ಹಣ್ಣು ಫೇಸಿಗೆ. ಆ್ಯಂಡ್ ಅಕ್ಕಿ ಹಿಟ್ಟು ಫೇಸನ್ನು ವೈಟ್ ಮಾಡುತ್ತೆ. ವೀಕ್ಲಿ 1 ಟೈಮು, ಯಾವಾಗಲೂ ನಾನು ಹೇಳೋ ಥರ ವೀಕ್ಲಿ 1 ಟೈಮು ಯೂಸ್ ಮಾಡಬೇಕು. ಬಟ್ ನನಗೆ ಮಾಡೋಕ್ಕಾಗಲ್ಲ. ಇವಾಗ ಆಲ್ರೆಡಿ ನಾನು 15 ಡೇಸ್ ಆಯಿತು ಫೇಸ್ ಪ್ಯಾಕು ಸ್ಕ್ರಬ್ಬು ಏನೂ ಯೂಸ್ ಮಾಡಿದ್ದಿಲ್ಲ. ಸೊ ಅದಕ್ಕಾಗಿ ಮತ್ತೆ ಹೋಮ್ ಮೇಡ್ ಯಾವಾಗಲೂ ಅದನ್ನೇ ಯೂಸ್ ಮಾಡೋಕ್ಕೂ ಆಗಲ್ಲ. ಕೆಫೆದು ಯೂಸ್ ಮಾಡ್ತೀನಿ ಜಾಸ್ತಿ, ನಾನು ಅದನ್ನೇ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಹೋಮ್ ಮೇಡ್ ಮಾಡೋಣ. ಆ್ಯಂಡ್ ಇನ್ನೊಂದು ಲಾರಿಯಲ್ಲಿ ಶೀಟ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಟೊಮಾಟೊ ಹಣ್ಣು ಹೆಂಗಾಗಿದೆ. ತುಂಬ ಫೇಸು 15 ದಿನ ಆಯಿತು, ಫೇಸ್ ಸ್ವಲ್ಪ ಡಲ್ ಆಗಿತ್ತು. ಹಾಗಾಗಿ ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡು ಇದನ್ನೇನು ಮಾಡೋಣ, ಇದೇ 10 ನಿಮಿಷ ಹೀಗೆ ಬಿಟ್ಬಿಡೋದು. ಏನು ಮುಖ ಏನು ತೊಳೆಯೋದಿಲ್ಲ, ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಬಿಡೋದು. ಅಷ್ಟರೊಳಗೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಅರ್ಧ ಟೊಮಾಟೊ ಹಣ್ಣು ಉಳಿದಿತ್ತಲ್ಲ ಅದು, ಮತ್ತು ಒಂದು ಆಲೂಗಡ್ಡೆ, ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ಪೀಲ್ ತೆಗೆದ್ಬಿಡೋಣ, ಸಿಪ್ಪೆ ತೆಗೆದ್ಬಿಡೋಣ. ಇದನ್ನು ಎರ್ಸ್ಕೊಂಬಿಡೋಣ, ಚೆನ್ನಾಗಿ ಎರ್ಸ್ಕೊಂಬಿಡೋಣ. ಟೊಮಾಟೊ ಹಣ್ಣು ಕೂಡ ಎರ್ಸ್ಕೊಳ್ಳೋಣ. ಒಂದು ಕಾಟನ್ ಅರ್ಬಿ ತೊಗೊಂಡಿದ್ದೀನಿ, ಕೆಳಗಡೆ ಬಟ್ಲು ಇಟ್ಕೊಂಡಿದ್ದೀನಿ, ಬೌಲು. ನೀನು ಬಿಟ್ಟು ರಸ ತಗೋಬೇಕು. ಈಗ ಇದಕ್ಕೆ ಮುಲ್ತಾನ್ ಮಿಟ್ಟಿ ಪೌಡ್ರು ಹಾಕೋಬೇಕು. ಫೇಸ್ ವಾಶ್ ಮಾಡ್ಕೊಂಬಂದೆ, 10 ನಿಮಿಷ ಚೆನ್ನಾಗಿ ಸ್ಕ್ರಬ್ ಚೆನ್ನಾಗಾಗಿದೆ. ಫೇಸ್ ತುಂಬ ಚೆನ್ನಾಗಾಗಿದೆ. ಇವಾಗ ಪ್ಯಾಕ್ ಹಾಕೊಂಬಿಡೋಣ. ಮುಲ್ತಾನಿ ಮಿಟ್ಟಿ ಅಂದರೆ ಏನು? ಮಣ್ಣು ಇದು, ಅಂದರೆ ಆ ಥರ ಮಾಡಿರ್ತಾರೆ ಫೇಸಿಗೆ ಚೆನ್ನಾಗಿ ಸೆಟ್ ಆಗಲಿ ಅಂತ. ಇದನ್ನೊಂದು ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ. 1 ಸ್ಪೂನ್. ಆಲೂಗಡ್ಡೆ ರಸ ಮತ್ತು ಟೊಮಾಟೊ ಹಣ್ಣು ಯೂಸ್ ಮಾಡೋದ್ರಿಂದ ತುಂಬ ಫೇಸ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವೊಬ್ರಿಗೆ ಬಂಗಿರುತ್ತೆ ಫೇಸಲ್ಲಿ. ಆಲೂಗಡ್ಡೆ ರಸದಿಂದ ಬಂಗು ಮಾತ್ರ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿದರೆ ಬಂಗು ಕೂಡ ಆಗುತ್ತೆ. ಬಂಗಿದ್ದರೆ ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕ್ ಯಾವುದೇ ಯೂಸ್ ಮಾಡೋಕ್ಕಿಂತ ಮುಂಚೆ ಅಷ್ಟೇ ಮಾತಾಡಿ. ಯೂಸ್ ಮಾಡಿಂದೆ 20ರಿಂದ 30 ನಿಮಿಷ ದಯವಿಟ್ಟು ಯಾರೂ ಮಾತಾಡಬೇಡಿ. ರಿಂಕಲ್ಸ್ ಬೀಳ್ತಾವೆ, ಫೇಸ್ ಹಾಳಾಗುತ್ತೆ, ಹಚ್ಕೊಂಡಿದ್ದು ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಫೇಸ್ ಪ್ಯಾಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಅಷ್ಟೇ ಮಾತಾಡ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದೆ. ಫೇಸ್ ತುಂಬ ಚೆನ್ನಾಗಿತ್ತು, ಸಾಫ್ಟ್ ಆಗಿದೆ ಫೇಸು. ಇವಾಗ ಲಾರಿಯಲ್ ಶೀಟ್ ಮಾಸ್ಕ್, ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಟ್ರೀಟ್ಮೆಂಟ್ ಮಾಸ್ಕ್ ಫಾರ್ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್. ಫೇಸ್ ತುಂಬ ಕ್ಲಿಯರ್ ಆಗುತ್ತಂತೆ. ಸ್ಕಿನ್ ಬ್ರೈಟ್ನಿಂಗ್ ಆ್ಯಕ್ಟಿವೇಶನ್, ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ದಿ ಪವರ್ ಆಫ್ ಒಂದು ಎಸೆನ್ಸ್ ಬಾಟಲ್. ಇದು ಒಂದು ಎಸೆನ್ಸ್ ಬಾಟಲ್ ಎಷ್ಟು ಸಮ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ತೊಗೊಂಡ್ರೆ 159. ಸೊ ನಾನು 3 ತೊಗೊಂಡಿರ್ತೀನಿ, 3 ಅಥವಾ 5 ತೊಗೊಂಡಿರ್ತೀನಿ. 100 ರುಪೀಸ್ಗೆ ಒಂದು ಬೀಳ್ತಾವೆ. 1 ತೊಗೊಂಡ್ರೆ 159 160 ಇದೆ. 3 ತೊಗೊಂಡ್ರೆ 100 ರುಪೀಸ್ಗೆ ಒಂದು ಬೀಳ್ತಾವೆ. 3 ಅಥವಾ 5 ತೊಗೊಳೋದೇ ಚಲೋ.
ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಹಚ್ಕೊಂಡಿದ್ದೆ ಫೇಸ್ ಹಚ್ಕೊಂಡಿದ್ದೆ. ಇದನ್ನು ಮಾತಾಡೋಂಗಿಲ್ಲ. ಇದು ಒಂದು 25ರಿಂದ ಒಂದು ಹಾಫ್ ಆನ್ ಅವರ್ ಇರಬೇಕು. ಅಂದರೆ ಇದ್ರದ್ದು ಆಯಿಲೆಲ್ಲ ಫೇಸ್ ಹೋಗಬೇಕು ಒಳಗಡೆ. ಹಾಗಾಗಿ ಹಾಗಿರೋದ್ರಿಂದ ಸ್ಕಿನ್ನು 72 hours ಅದಕ್ಕಿಂತ ಜಾಸ್ತಿನೇ ಡ್ರೈ ಆಗಲ್ಲ, ಹೈಡ್ರೇಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಕಿನ್ ತುಂಬ ಸಾಫ್ಟಾಗಿ ಅನಿಸುತ್ತೆ. ಈ ಥರ ಇರುತ್ತೆ. ಫೇಸ್ ಆಕಾರ ಇರುತ್ತೆ, ಇದನ್ನ ಹಚ್ಕೋಬೇಕು. ಶೀಟ್ ಮಾಸ್ಕ್ ಹಾಸ್ಕೊಂಡಿದ್ದು ತೆಗಿತಾ ಇದ್ದೀನಿ. ಈಗ ನಾವು ಯಾವಾಗಲೂ ಪ್ಯಾಕ್ ಆದರೂ ಹಚ್ಕೊಳ್ಳಿ ಅಥವಾ ಈ ಶೀಟ್ ಮಾಸ್ಕ್ ಆದರೂ ಹಚ್ಕೊಳ್ಳಿ, ಏನೋ ಹಚ್ಕೋಬೇಕು ಆದರೂ ಸಂಜೆ ಟೈಮಲ್ಲಿ ಹಚ್ಕೋಬೇಕು. ಯಾಕಪ್ಪ ಅಂದರೆ ಸಂಜೆ ಟೈಮಲ್ಲಿ ಯಾಕೆ ಹಚ್ಕೋಬೇಕು ಅಂದರೆ ನೈಟ್ ಪೂರ ನಾವು ಹಾಗೆ ಬಿಡ್ತೀವಿ, ಫೇಸಿಗೆ ಏನು ಮೇಕಪ್ ಮಾಡ್ಕೊಳಲ್ಲ, ಬಿಸಿಲು ನಮಗೆ ತಾಗಲ್ಲ, ಹೊರಗಡೆ ಹೋಗಲ್ಲ, ಧೂಳ ಬೀಳಲ್ಲ, ಹಾಗಾಗಿ ಫೇಸು ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ಸೊ ವಾರಕ್ಕೊಂದ್ಸರಿ ಇದನ್ನಂತೂ ನಾನು ಲಾರಿಯಲ್ ಇದನ್ನೇ ಜಾಸ್ತಿ ಅಲ್ಲ, ಯಾವಾಗಲೂ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ತುಂಬ ಇಷ್ಟ. ನಾನು ಇದಕ್ಕೆ 5 ತೊಗೊಂಡಿದ್ದೆ. ಅಂದರೆ ಅದು ಆಫರಲ್ಲಿ ಇತ್ತು, ನಾಯ್ಕಾದಾಗ ತೊಗೊಂಡಿದ್ದೆ. ನಾನು 5 ತೊಗೊಂಡಿದ್ದೆ. 545 ರೂಪಾಯಿನ ಆಗಿತ್ತು. ಒಂದು ತೊಗೊಂಡ್ರೆ 160 ರೂಪಾಯಿ, 160 ರೂಪಾಯಿ ಇದೆ ಒಂದು ತೊಗೊಂಡ್ರೆ. ಸೊ ನಾನು 5 ತೊಗೊಂಡಿದ್ದೆ, 545 ರೂಪಾಯಿ ಆಗಿತ್ತು. ಸೊ ನಾನು 100 ಚಿಲ್ಲರೆ ಬಂತು. ಫೇಸು ತುಂಬ ಚೆನ್ನಾಗಿ ಆಗುತ್ತೆ, ನನಗೆ ತುಂಬ ಇಷ್ಟ. ಹಾಗಾಗಿ ಯಾವಾಗಲೇ ಇರಲಿ ಪ್ಯಾಕೆ ಹಾಕ್ಕೊಳ್ಳಿ, ಶೀಟ್ ಮಾಸ್ಕ್ ಹಾಕ್ಕೊಳ್ಳಿ. ಸೊ 7 ಗಂಟೆ ಮೇಲೆ 8 ಗಂಟೆ ಒಳಗಡೆ ಹಾಕ್ಕೊಂಡ್ರೆ ಸ್ಕಿನ್ನು ಗಾಳಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಸ್ಕಿನ್ಗೆ ಯಾವುದೇ ಥರ ಧೂಳ ಬರಲ್ಲ, ಬಿಸಿಲು ತಾಟಲ್ಲ, ನಾವು ಹೊರಗಡೆನೂ ಹೋಗಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ನಾವು ಹಾಕ್ಕೊಂಡಿದ್ದೆಲ್ಲ ನಮಗೆ ಬೇಗ ರಿಸಲ್ಟ್ ಕೊಡುತ್ತೆ. ನನ್ನ ಸ್ಕಿನ್ನು ತುಂಬ ಚೆನ್ನಾಗಿ ಆಗಿದೆ. ಈಗ ಇದರೊಳಗೆ ಒಂದು ಸ್ವಲ್ಪ ಉಳಿದಿದೆ. ಸೊ ನನ್ನ ಮುಖದಲ್ಲೂ ಇದೆ. ಈಗ ಏನು ಮಾಡೋದು ಅಂದರೆ ಇದನ್ನೇ ಸ್ವಲ್ಪ ಈ ಥರ ಮಸಾಜ್ ಮಾಡ್ತಾ ಮಾಡಿದೆ. 2 ನಿಮಿಷ ಸಾಕು. ಇದನ್ನು ಹೆಂಗೆ ಬಿಟ್ಬಿಡಬೇಕು, ಗಾಳಿ ತಾನೇ ಒಣ್ಕೊಳ್ಳುತ್ತೆ. ಇವಾಗ ಒಂಚೂರು ಎಸೆನ್ಸ್ ಇದೆ. ನೈಟ್ ಮಲಗಬೇಕಾದ್ರೆ ಮುಖೇನು ತೊಗೊಳ್ಳಲ್ಲ, ನೈಟ್ ಮಲಗಬೇಕಾದ್ರೆ ಆ ಎಸೆನ್ಸ್ನ ಮತ್ತೆ ಅಪ್ಲೈ ಮಾಡಿಕೊಂಡು ಹಾಗೆ ಮಲಗ್ತೀನಿ. ಫೇಸು ತುಂಬ ಚೆನ್ನಾಗುತ್ತೆ. ಇದು ವೇಸ್ಟ್ ಆಗೋಲ್ಲ, ಫೇಸಲ್ಲಿ ಇದ್ದು ಹಾಳಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ. ಬಾಯ್.